ಹೂವು ಸ್ವಲ್ಪ ಸೈಜ್ನಾಗ ಬರೋಕ್ಕೆ ಸರ್, ಸೈಜ್ ಕಮ್ಮಿ ಆಗುತ್ತಲ್ಲ, ಕಾಯಿ ಸೈಜ್ ಬರಲ್ಲ ಅದು. ಹೌದೌದು. ನಮಸ್ಕಾರ ರೈತರೆ, ಕೊಟ್ಟೂರು ಹತ್ರ ಗಂಗನಹಳ್ಳಿ ಅಂಥೇಳಿ ಈ ಪ್ಲಾಟ್ ಬಂದು. ಬೇಸಿಗೆನಲ್ಲಿ ಹೂ ಸೆಟ್ ಆಗಲಿಲ್ಲಲ್ಲ, ಹಾಗಾಗಿ ಮಳೆ ಆದಂಗಲ್ಲ ಪರವಾಗಿಲ್ಲ ಸರ್, ಸ್ವಂತ ಮಾಡಿದ್ರು ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಗಿಡ ಒಳ್ಳೆ ಚೆನ್ನಾಗಿ ಬಂದಿದ್ದಾವೆ. ಏನು ಮೇಡಮ್, ಅವಾಗ ಸ್ವಲ್ಪ ಮಾಡಿದ್ವಿ, ಅನುಭವದ ಮೇಲೆ ಮಾಡಿದ್ವಿ ಮೇಡಮ್. ಅದೇ ಸರ್, ಬೋರಾನ್ ಕೊಡ್ರಿ, ಬೋರಾನ್ ಸ್ಪ್ರೇ ಮಾಡಿರಿ, ಮ್ಯಾಗಳಕಾಯಿ ಇದಾಗ್ತದವಲ್ಲ ಈ ಥರ. ಅದು ಮಳೆ ಹೆಚ್ಚಿಗೆ ಆಗ್ಬಿಡ್ತಲ್ಲ ಮೇಡಮ್, ಒಂದು ನಡುವೆ ಸರ್ ಮಳೆ ಹೊಡೆದ್ಬಿಡ್ತು ಮೇಡಮ್, ಅವಾಗ ಡ್ರಾಪ್ ಆಗ್ಬಿಡ್ತು ಮೇಡಮ್ ಮದ್ದು. ಪರವಾಗಿಲ್ಲ ಸರ್, ಇದ್ದಿದ್ರೆ ಚೆನ್ನಾಗಿ ಮಾಡ್ಕೊಂಡಿದ್ದೀರ. ಸ್ವಲ್ಪ ಇದು ಸ್ವಲ್ಪ ಗೊಬ್ಬರ ಯಾವ್ದು ಕೊಡ್ತಾ ಇದ್ದೀರಿ ಸರ್? ಸ್ವಲ್ಪ ಎನರ್ಜಿ ಸ್ವಲ್ಪ ಇದು ಮಾಡಿ. ಪೊಟ್ಯಾಶ್ ಅವೆಲ್ಲ ಕೊಟ್ಟಿದ್ದೀವಿ ಮೇಡಮ್. ಇದು ನೆಲ ಗೊಬ್ಬರ, ಇದು ಸರ್ಕಾರಿ ಗೊಬ್ಬರ ಕೊಟ್ಟಿದ್ದೀವಿ. ಆಮೇಲೆ ಸೀವಿಡ್ ಫರ್ಟಿಲೈಸರ್ ಅಂತ ಬರ್ತಲ್ಲ ಸರ್, ಅದೊಂದು ಕೊಟ್ಟಿದ್ದೀವಿ ಮೇಡಮ್. ಸ್ಪ್ರೇ ಕೊಟ್ಟಿದ್ದೀವಿ ಮೇಡಮ್, ನೋ ವೈರಸ್ ಅಂತ ಒಂದು ಯಾವುದೋ ಒಂದು ಬೋರನ್ನ ಇದು ಮಾಡಬೇಕಾಗಿತ್ತು ಸರ್ ನೀವು. ಕೆಳಗೆ ಕಾಯಿ ಸ್ಪ್ರೇ ಮಾಡಿದ್ದು ಮೇಡಮ್. ಮಾಡಿದ್ರಿ? ಯಾವಾಗ ಮಾಡಿದ್ದೀರಿ? ಈಗ ಒಂದು 15 ದಿನ ಆಯ್ತು ಮೇಡಮ್. ಹೌದು. ಇದೇನಂತ ಗೊತ್ತಾಗಿಲ್ಲ ನೋಡಿ ಮೇಡಮ್. ಇದು ಏನಂತ ಗೊತ್ತಾಗಿಲ್ಲ ನಮಗೆ. ಏನಾಗಲ್ಲ ಬಿಡ್ರಿ, ಏನು ಎಫೆಕ್ಟ್ ಏನಿಲ್ಲ ಇದು. ಅದು ಸ್ವಲ್ಪ ಮಳೆ ಜಾಸ್ತಿ ಆದಾಗ ಆ ಥರ ಬಂತು ಮೇಡಮ್. ಮೊದಲೆಲ್ಲ ಇರಲಿಲ್ಲ ಇದು. ಪಂದ್ರದಲ್ಲಿ ಸ್ವಲ್ಪ ಕಾಣಿಸುತ್ತೆ ಸರ್ ಆ ಥರ. ಟೋಟಲ್ ಎಷ್ಟು ಎಕರೆ ಐತೆ ಸರ್ ಇದು? ಇದು ಒಟ್ಟು 6 ಎಕರೆ ಮೇಡಮ್. ಇದು 2 ಎಕರೆ ಮೇಡಮ್, 2 ಕಾಲು ಬರುತ್ತೆ. ಆ ಕಡೆದು ಒಂದು 3 ಮುಕ್ಕಾಲು ಐತೆ ಮೇಡಮ್. 15 ಸಸಿ ಒಳ್ಳೆ ಚೆನ್ನಾಗಿ ಸಿಕ್ಕೋ ಸರ್ ನಿಮಗೆ. ಪಕ್ಕ 15 ಸಿಕ್ಕಿದೆ. ಹೆಂಗ ಹೋಗಿದೆ ಕಾಯಿಲ್ಲ? ಇವಾಗ ಕಂಟಿನ್ಯೂ ಐತೆ ಮೇಡಮ್, ಇವಾಗ ಎಲ್ಲಿ ಡ್ರಾಪ್ ಆಗಿಲ್ಲ. ಸ್ವಲ್ಪ ಬೋರನ್ ಡಿಫಿಷಿಯನ್ಸಿ ಆಯ್ತು ಮೇಡಮ್. ಹೌದೌದು. ಸರ್ ಸಾರಿ ಸರ್, ಪಾಪ ನೀವು ಭಾಳ ಸರಿ ಕರೆದ್ರಿ, ನಾವು ಬಂದಿದ್ರಿ ಸ್ವಲ್ಪ ನಾವು ಹೆಚ್ಚಿನ ಮಾಹಿತಿ ಸಿಕ್ತಿತ್ತು. 2 ತಿಂಗಳು ಮೇಡಮ್ ನಾನು ಕರೆದಿದ್ದೀನಿ. 2 ತಿಂಗಳಿಗೆ ಜಾಸ್ತಿ ಆಯ್ತು ಬಿಡ್ರಿ ಸರ್. 2 ತಿಂಗಳ ಹತ್ರ ಬರ್ರಿ ಪ್ಲಾಟಿಗೆ ಬರ್ರಿ ಅಂತ ಹೇಳಕತ್ತಿ 2 ತಿಂಗಳು ಅದಕ್ಕೆ ಮುಂಚೆಗೆ ನಾವು ನೋಡಿ ರೈತ್ರೆ, ನಾವು ಮೇಲೆ ಬರ್ತೀವಲ್ಲ, ನೀವೇ ಪುಣ್ಯಾತಮ್ರು. 2 ತಿಂಗಳ ಕರೆದ್ರೂ ಹೋಗೋಕ್ಕಾಗಲ್ಲ ನಮಗೆ. ಹಾಗಾಗಿ ಏನು ಸರ್, ಹೌದಲ್ಲ? ಕೆಲವು ರೈತರಿಗೆ ವಾರಕ್ಕೊಂದ್ಸರಿ ಹೋಗ್ತೀನಿ ಸರ್, ಅದೇನೋ ಅವ್ರ ಅದೃಷ್ಟ ಅನ್ಕೊಂತೀನಿ ನಾನು. ಇದೆಲ್ಲ ಇದಕ್ಕೆಲ್ಲ ಕಡಿಮೆ ಮಾಡಿ ಮೇಡಮ್. ಗೊಬ್ಬರ ಸರ್ಕಾರಿ ಗೊಬ್ಬರ ಒಂದೇ ಟೈಮ್ ಮೇಡಮ್ ಕೊಟ್ಟಿರೋದು. ಹೌದಲ್ಲ ಸರ್? ಸ್ಪ್ರೇ 2 ಮಾಡಿರೋದು ಅದನ್ನ. ಪರವಾಗಿಲ್ಲ, ಎಲ್ಲ ಕಾಯಿ ಗಿಡ ಎಲ್ಲ ಕಾಯಿ ಈ ಥರನೇ ಇದ್ದಾವೆ. ನೀವು ಬೋರನ್ ಕೊಟ್ಟು ಸ್ಪ್ರೇ ಮಾಡಿದ್ರಿ ಮೇಡಮ್? 2 ಟೈಮ್ ಸ್ಪ್ರೇ ಮಾಡಿ ನೋಡಿ. 2 ಟೈಮ್ ಮಾಡಿದ್ರ ಸರ್ ಅವಾಗ? ಓನ್ಲಿ ಬೋರನ್ ಮಾಡಿದ್ ಮೇಡಮ್, ಮತ್ತೆ ಯಾವುದು ಕೆಮಿಕಲ್ ಮಾಡಲಿಲ್ಲ. ಓಕೆ ಸರ್. ನೋಡಿ ರೈತರಿ, ಇದು ನಾವು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿಲ್ಲ, ಅವರೊಂದು ಮಾಹಿತಿ ಮೇಲೆ ಮಾಡಿದ್ರು. ಮಧ್ಯೆ ಏನೋ ಒಂದು ಸ್ವಲ್ಪ ಇದ್ರಾಗ ನಾವು ಹೇಳ್ತಿದ್ವಿ ಅವ್ರಿಗೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಮಾಹಿತಿ ಕೊಟ್ಟಿಲ್ಲ, ಔಷಧಿನೂ ಕೊಟ್ಟಿಲ್ಲ. ನೀವು ಸ್ವಂತ ಒಂದು ಮಾಹಿತಿ ಮೇಲೆ ಮಾಡ್ಕೊಂಡಿದ್ದಾರೆ. ಸರ್ ನಮಸ್ಕಾರ. ಹೇಳಿ. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಆರಾಮಿದ್ದೀರಾ? ಮನೆಯಾಗೆಲ್ಲ ಆರಾಮಿದ್ದೀರಾ? ಹ್ಞೂ ಮೇಡಮ್, ಆರಾಮಿದ್ದಾರೆ. ಸಾರಿ ನಿಮಗೆ ಭಾಳ ಕಾಯಿಸಿದ್ವಿ. 2 ತಿಂಗಳು ಕಾಯಿಸಿರಿ ಮೇಡಮ್. ಹೌದು ಸರ್, ಹೌದು. ಏನು ಸರ್, ಹೆಂಗಿದೆ ಪ್ಲಾಟು? ನನಗೇನಿಲ್ಲ ಮೇಡಮ್, ಎಲ್ಲ ತುಂಬ ಚೆನ್ನಾಗಿದೆ. ಆವಾಗ ನೀವು ಸ್ವಲ್ಪ ಗೈಡ್ ಮಾಡಿರಿ, ಇಲ್ಲ ಅಂತ ಹೇಳಲ್ಲ. ಈಗ ನನಗೇನು ಮೇಡಮ್ ಅಂದರೆ ಸ್ವಲ್ಪ ಸೈಜ್ ಬರಬೇಕು. ನಂತರ ಇನ್ನೂ ಡ್ರಾಪ್ ಮೊಗ್ಗು ಅಲ್ಲೇದಲ್ಲೇ ಡ್ರಾಪ್ ಆಗ್ತಿರಿ ಎಲ್ಲೋ ಒಂದು ಕಡೆ ಎಲ್ಲ ಡ್ರಾಪ್ ಆಗ್ತಿಲ್ಲ ಮೇಡಮ್. ಅದು ಒಂದು ಸ್ವಲ್ಪ ಹೇಳಿ ಮೇಡಮ್. ಪರವಾಗಿಲ್ಲ, ಚೆನ್ನಾಗಿದೆ ಸರ್. ನೀವು ಏನು ವರ್ಕ್ ಮಾಡ್ಕೊಂಡಿದ್ದೀರಾ ಸರ್? ನಾನು ಟೀಚರ್ ಮೇಡಮ್. ಟೀಚರ್. ಹೌದಾ ಸರ್? ಮುರಾಜ್ ಸ್ಕೂಲು ಸಂಡೂರು ತಾಲೂಕು ಮೆಟ್ರಿಕಲ್ಲಿ ಆಗಿದ್ದೀನಿ ಮೇಡಮ್. ಹೌದಾ ಸರ್? ಒಳ್ಳೇದು ಸರ್. ಹಂಗಾದ್ರೆ ಅದ್ರ ಜೊತೆಲಿ ಇದು ಒಂದು ವರ್ಕ್ ಮಾಡ್ತೀರಾ? ಇದು ಒಂದು ಹಂಗೆ ನಮ್ದು ಹಾಬಿ ಇತ್ತು ಮೇಡಮ್. ನಾನು ಮುಂಚೆ ಎಲ್ಲ ವ್ಯವಸಾಯದ ಬಗ್ಗೆ ಐಡಿಯಾ ಇತ್ತು. ಹೆಚ್ಚಾಗಿ ಹೊಲದಲ್ಲಿ ಯಾರು ಇರ್ತಾರ? ಹೆಚ್ಚಾಗಿ ತಾಯಿ ಇರ್ತಾರೆ ಮೇಡಮ್. ಅಮ್ಮ ಇರ್ತಾರ? ಅವರೇ ಎಲ್ಲ ಮೇಡಮ್. ಈ ಕಳೆ ಅಮ್ಮಗೊಂದು ಧನ್ಯವಾದ ಹೇಳ್ಬಿಡಣ, ಯಾಕಂದ್ರೆ ಅಮ್ಮ ಶ್ರಮ ಭಾಳ ಇದೆ ಅಲ್ಲ. ಕೋಟಿ ನಮಸ್ಕಾರ. ನಮ್ಮ ಒಂದು ರೈತರ ಕಡೆಯಿಂದ, ನಮ್ಮ ಒಂದು ಗ್ರೂಪ್ ಮಣಿಕಂಠ ಸಾವಯವ ಕೃಷಿ ಕಡೆಯಿಂದ ಅಮ್ಮಗೊಂದು ಭಾಳ ಧನ್ಯವಾದ. ಥ್ಯಾಂಕ್ ಯು. ಅವ್ರಿಗೆ ಬರ್ತಿದ್ರು ಮೇಡಮ್, ಅವ್ರೇನೋ ಸ್ವಲ್ಪ ಮಳೆ ಇರೋದು ನಾನು ಅದೇ ಅನ್ಕೊಂಡೆ, ಕರ್ಕೊಂಬರ್ಬೋದಾಗಿತ್ತು. ಖುಷಿ ಆಗ್ತಿರ್ಲಿ, ಪರವಾಗಿಲ್ಲ. ಇನ್ನು ಮತ್ತೆ ಬಂದಾಗ ಭೇಟಿ ಆಗ ನಮ್ಗೆ. ಯಾವಾಗಲೂ ಫೋನ್ ಮಾಡಿದಾಗೆಲ್ಲ ಹೇಳ್ತಿರ್ತೀರಾ ಅಮ್ಮ ಜಾಸ್ತಿ ಇರ್ತಾರಂತ, ಹಾಗಾಗಿ ಅವ್ರಿಗೊಂದು ಭಾಳ ಧನ್ಯವಾದ. ಹಾಂ ಹೋಗು, ನೀವು ಅದೇ ಸರ್. ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಮಾಡಿದ್ದೀರಾ ಸರ್? ಗಿಡದಿಂದ ಗಿಡಕ್ಕೆ 6 ಐತೆ ಮೇಡಮ್, ಸಾಲಿಂದ ಸಾಲಿ 9 ಐತೆ. 9 ಐತೆ ಸರ್.
ಇದೇ ಒಳ್ಳೆ ಕರೆಕ್ಟ್ ಆಗಿ ಅಂದ್ರೆ ಇದೆ ಸರ್. ನಾನು ಅದೇ ಹೇಳ್ತೀನಿ ಸರ್. ಈಗ ಯಾಕಂದ್ರೆ ಒಂದೇ ಗಿಡಕ್ಕೆ ಈಗ 2 ಗಿಡ ಕೊಡೋದು ಇಳುವರಿ ಒಂದೇ ಗಿಡದಲ್ಲಿ ಸಿಗುತ್ತೆ. ದೂರ ಮಾಡೋದ್ರಿಂದ ನೋಡ್ರಿ ಗಾಳಿ ಎಲ್ಲ ಚೆನ್ನಾಗಿ ಆಡುತ್ತೆ, ಯಾವುದೇ ರೋಗ ಜಾಸ್ತಿ ಇಲ್ಲ. ಆಮೇಲೆ ಗಿಡನೂ ಫುಲ್ಲು ಹೂ ಕಟ್ತಾ ಇದೆ. ಇದೆಲ್ಲ ಗ್ರೀನ್ ಐತೆ ನೋಡ್ರಿ ಮೇಡಮ್. ಎಲೆ ಸ್ವಲ್ಪ ಮೊನ್ನೆ ಮಳೆ ಹೆಚ್ಚಿಗೆ ಆಗಿದ್ಮೇಲೆ ಇದಾಗಿತ್ತು. ಅದಾದ್ಮೇಲೆ ನೋಡ್ರಿ ಮೇಡಮ್ ಈಗ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಎಲ್ಲಿ ಎಲ್ಲೋ ಅಂತ ಏನು ಬಂದಿಲ್ಲ ಮೇಡಮ್. ಬಂದಿಲ್ಲ. ಇಲ್ಲ ಸರ್, ಇದು ಏನಂದ್ರೆ ಇದು ಹೇಜ್ ಬಾರ ಆಗಿರುತ್ತೆ. ಇದು ಎಲಿದ್ ಬಾರ ಆಗಿರುತ್ತೆ. ಇದು ಕೆಳಗಿಳದಕ್ಕ, ಹಾಗಾಗಿ ಇದು ಬಂದೇ ಬರುತ್ತೆ. ಇದು ಆಯಸ್ ಮುಗ್ದಂಗಲ್ಲ ಹೋಗ್ಬಿಡುತ್ತೆ ಸರ್ ಇದು. ಯಾಕಂದ್ರೆ ಇಲ್ಲಿ ಕಾಯಿ ನೋಡ್ರಿ ಸರ್, ಇದು ಕಾಯಿ ಬರೋದೇ ಆಗಲ್ಲ, ಕಾಯಿ ಬರೋದಲ್ಲ. ಈಗ ಇದ್ರ ಜೊತೆ ಕಾಯಿ ಇರ್ಬೇಕಾಗಿತ್ತು, ಅದೆಲ್ಲ. ಹೌದು ಮೇಡಮ್, ಇದೆಲ್ಲ ಇರ್ಬೇಕಾಯ್ತು. ಅದೇ ಮೇಡಮ್ ಮಳೆ ಜಾಸ್ತಿ ಆಗ್ಬಿಡ್ತಲ್ಲ. ಅದೇ ಸರ್, ಈ ಕಾಯಿ ಏನ್ ಮಾಡುತ್ತೆ ಅಂದ್ರೆ ಇದು ರಸ ತಗೊಂಡು ಕಾಯಿ ಡೆವಲಪ್ಮೆಂಟ್ ಆಗ್ತಿರ್ತಲ್ಲ, ಈ ಕಾಯಿ ಇಲ್ದ ಕಾರಣ ಏನಾಗುತ್ತೆ, ಇದು ಡ್ರಾಪ್ ಆಗುತ್ತೆ ನಿಮಗೆ. ಇದು ಡ್ರಾಪ್ ಆಗಿ ಮ್ಯಾಗ ಚೆನ್ನಾಗಿ ಬರುತ್ತೆ ಸರ್. ನೋಡಿ ಮ್ಯಾಗದೆಲ್ಲ ಚೆನ್ನಾಗಿದೆ, ಚೆನ್ನಾಗೈತೆ ಸರ್ ಪ್ಲಾಟ್. ಮೊನ್ನೆಯಿಂದ ಡ್ರಾಪ್ ಆಗಿಲ್ಲ ಮೇಡಮ್. ಹೌದಲ್ಲ ಸರ್, ಬೋರಾನ್ 2 ಸ್ಪ್ರೇ ಮಾಡಿದ್ವಲ್ಲ ಮೇಡಮ್, ಆಗಿಲ್ಲ. ಆಗಿಲ್ಲ ಇಲ್ಲ ಸರ್, ಅದು ಬೋರನ್ ಚೆನ್ನಾಗಿ ಸರ್. ಅದು ಮಧ್ಯೆ ಮಧ್ಯೆ ಒಂದ್ಸಲ ರೈತರು ಸ್ಪ್ರೇ ಮೇಡಮ್ ಹೋಗ್ತಾವಲ್ಲ ಸರ್, ನಾನು ಸ್ವಲ್ಪ ತರಿಸಿ ಹಾಕ್ಸೋಣ ಅಂತ. ಓಕೆ ಸರ್. ನೋಡಿ ರೈತರಿಂದ ರೈತರಿಗೆ ಮಾಹಿತಿ ಸ್ವಲ್ಪ ತೋರಿಸಿದ್ದೀನಿ ನಿಮಗಿನ ವಿಡಿಯೋದಲ್ಲಿ. ಪೂರ್ತಿ ಹೊಲ ಎಲ್ಲ ಇದೇ ಥರ ಇದೆ ಅನಿಸುತ್ತೆ, ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ. ಟೋಟಲ್ ಎಷ್ಟು ಸಸಿ ಹಾಕಿದ್ದೀರಾ ಸರ್ ನೀವು? ಟೋಟಲ್ 5,500 ಹಾಕಿದ್ದೀವಿ. 5,500 ಒಂದು 500 ಹೋಗಿದಾವೆ. ತರಿಸಿ ಮತ್ತೆ ಹಾಕೋಣ, ಗ್ಯಾಪ್ ಬಿಡೋದು ಬೇಡ, ಮತ್ತೆ ಹುಲ್ಲು ಗಿಲ್ಲೆಲ್ಲ ಬರುತ್ತೆ. ಹೆಂಗಿದ್ರು ಆಲ್ಮೋಸ್ಟ್ 2 ವರ್ಷ ಅಂತೂ ಇರುತ್ತೆ ಮೇಡಮ್. ಇದು ನನ್ನ ಪ್ರಕಾರ ಇಲ್ಲೆಲ್ಲಿ ವೈರಸ್ ಇಲ್ಲ, ಹಂಗಾಗಿ ಒಂದು 2 ವರ್ಷ ಇರ್ಬೋದು ಅಂತ ನನ್ನ ಅನಿಸಿಕೆ. ಇರ್ತದೆ ಸರ್, ಇರ್ತದೆ. ಯಾಕಂದ್ರೆ ಈಗ ನೋಡ್ರಿ, ಈಗ 6 ತಿಂಗಳದಿದೆ ಇವಾಗ. 6 ತಿಂಗಳು ಈಗ 6.5 ಇನ್ನು ನಿಮಗೆ ಏನಿಲ್ಲ 3-3.5 ತಿಂಗಳು ನಿಮಗೆ ಹಣ್ಣು ಬರಕ್ಕೆ ಬೇಕು. ಹತ್ತಾಗಿಂದ ಏನಿಲ್ಲ ಅಂದ್ರೆ 4-5 ತಿಂಗಳು ಹಣ್ಣು ಹರಿಸ್ಕೊಂತತಿ. ಮತ್ತೆ ನಿಮಗೆ ಹೂ ಸ್ಟಾರ್ಟ್ ಮತ್ತೆ ಹೈಟ್ ಬಂದು ಹೂ ಸ್ಟಾರ್ಟ್ ಆದ್ರೆ ಮತ್ತೆ ಮುಂದಕ್ಕೆ ಹೋಗತ್ತೆ ಸರ್ ಇದು. ಈಗ ನೋಡ್ರಿ ನಮ್ಮೆಲ್ಲ 15 ಎಂಡ್ ಹಾಕ ಅನ್ಕೊಂಡಿದ್ವಿ, ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟ ಈಗ. ಹಾಗಾಗಿ ಇನ್ನು ಲೈಫ್ ಐತಿ ಸರ್, ಅದಕ್ಕೆ ಭಾಳ ಲೈಫ್ ಐತಿ. ಈಗ ರೆಡ್ ಲೇಡಿ ಏನಾಗುತ್ತೆ ಅಂದ್ರೆ ಅದು ಎಲ್ಲಿ ಹೋಗ್ಬಿಡುತ್ತಲ್ಲ ಸರ್, ಹಂಗಾಗಿ ಸ್ವಲ್ಪ ಅದು ಹೋಗ್ತಾ ಇದೆ. 15 ಸ್ವಲ್ಪ ಲೈಫ್ ಐತೆ ಸರ್. ಅದಕ್ಕೆ ಹಣ್ಣಿಗಿಲ್ಲ, ಗಿಡಕ್ಕೆ ಐತೆ ಅಂದ್ರೆ ಸ್ವಲ್ಪ ಗಂಡು ಗಿಡ ಜಾಸ್ತಿ ಮೇಡಮ್ 15ರಲ್ಲಿ. ಟೋಟಲಿ ಎಷ್ಟು ಬಂದಿರ್ಬೋದು ಸರ್ ನೀವು ತರಿಸಿರೋ ಸಸಿಗೆ? ಅದಕ್ಕೆ ಬಂದ ಮೇಡಮ್ ಒಂದು 5,500 ಸಸಿಗೆ ಒಂದು 200 ಅಂತ ಬಂದ ಮೇಡಮ್. ಹೌದಲ್ಲ ಸರ್? ಇದು ಮೊನ್ನೆ ಎಲ್ಲ ತುಂಬಾ ಇಡೋದು ನೋಡ್ರಿ ಮೇಡಮ್. ಇವಾಗ ಕ್ವಾಲಿಟಿ ಒಂದು ನಡುವೆ ಇದಾಯ್ತು ಮೇಡಮ್. ಇದು ಒಂಥರ ಇದಾಗಿಲ್ಲ, ಇವಾಗೆಲ್ಲ ಫುಲ್ ಬಂದಿದೆ. ಫುಲ್ ಬಂದಿದೆ ನೋಡಿ. ಅದು ಆ ಥರ ಇದೆಯಲ್ಲ ಸರ್, ಒಳ್ಳೆ ಕ್ವಾಲಿಟಿ ನೋಡಿ ಸರ್. ಈ ಥರ ಬರಬೇಕು. ನನಗೆ ಈ 15ರಲ್ಲಿ ಪಕ್ಕ ಕಾಯಿ ಆಗುತ್ತೆ ಸರ್. 15ರಲ್ಲಿ ನೋಡ್ತಾನೆ ಮೇಡಮ್, ಕುಚ್ ಕಾಯಿ. ಹೌದೌದು. ನಾನು ರೆಡ್ ಲೇಡಿಯಲ್ಲಿ ಅಂತ ನೋಡಲ್ಲ, ಯಾಕಂದ್ರೆ ರೆಡ್ ಲೇಡಿ ಬೆಳೆದಿವಿ ಮೇಡಮ್ ನಾವು. ಬಟ್ ಈ ರೇಂಜಿಗೆಲ್ಲ ಫ್ಲವರಿಂಗ್ ನೋಡಿಲ್ಲ ನಾನು. ಅದೇ ಸರ್, ಎಲ್ಲ ಚೆನ್ನಾಗಿ ಹೂವು ಸೆಟ್ಟಿಂಗ್ ಭಾಳ ಚೆನ್ನಾಗಿ ಮಾಡ್ಕೊಂತ ಸರ್. ಇದು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದರೆ ಹೂ ಕಾಯಿ ಸೆಟ್ಟಿಂಗ್ ಚೆನ್ನಾಗಿರ್ತೈತೆ. ಇದು ಏನು ಕಾಯಿ ಹಣ್ಣು ಮಾರ್ಕೆಟಿಗೆ ಡೈಲಿ ಕಟಿಂಗ್ ಹೋಗಲ್ಲ ಅಂತಾರಲ್ಲ, ಅದೊಂದು ಬೇಜಾರು ಬಿಟ್ಟರೆ ಪಾಪ 15 ರೈತರನ್ನ ಒಳ್ಳೆ ಕೈ ಹಿಡಿತೈತೆ ಸರ್. ಇದು ಇದು ನೋಡ್ರಿ ಮೇಡಮ್, ಅವಾಗ ಬೋರನ್ ಕೊಟ್ಟ ತಕ್ಷಣ ಇವೆಲ್ಲ ಇಲ್ಲೆಲ್ಲ ಡ್ರಾಪ್ ಆಗ್ತಿತ್ತು ಮೇಡಮ್. ಇಲ್ಲಿ ಬೋರನ್ ಕೊಟ್ಟ ತಕ್ಷಣ ಇವೆಲ್ಲ ಮಗು ಯಾವ ಡ್ರಾಪ್ ಆಗಿಲ್ಲ ಸರ್. ನೋಡಿ ರೈತರೆ, ಹೇಳ್ತಿರ್ತೀವಿ ಮಧ್ಯೆ ಮಧ್ಯೆ ಬೋರನ್ ಕೊಡ್ರಿ, ಆ ಥರ ಸ್ಪ್ರೇ ಮಾಡಿರಿ ಅಂತ ಹೇಳ್ತೀವಲ್ಲ, ಇದಕ್ಕೆ ಕಾರಣಕ್ಕೆ ಹೇಳ್ತೀವಿ. CN ಕೊಟ್ಟಿಲ್ಲ ಮೇಡಮ್. CN ಕೊಟ್ಟಿರ ಸರ್? ನೋಡಿರಿ, ಈ ಥರ ಹೂ ಸೆಟ್ಟಿಂಗ್ ಆದರೆ ಬಡತನನೇ ಇಲ್ಲ ನಿಮಗೆ. ಡ್ರಿಪ್ಪಿಗೆ ಜಾಸ್ತಿ ಕೊಡ್ಬೇಕು ಮೇಡಮ್. ಸ್ಪ್ರೇ 1 ಟೈಮ್ 2 ಟೈಮ್ ಮಾಡಿದ್ರು ಕೂಡ ಹೌದೌದು ಡ್ರಿಪ್ಪಿಗೆ ಕೊಟ್ಟರೆ ಇಲ್ಲ ಸರ್. ಈ ಗಟ್ಟಿ ಗೊಬ್ಬರ ತಿಂಗಳಿಗೆ ಒಂದ್ಸಲ ಹಾಕೇಬೇಕು. ವಾಟರ್ ಸ್ಯಾಲ್ಯುಬಲ್ಸ್ ಅಂತ ಬರ್ತಾವೆ, ಅವನ್ನ ಡ್ರಿಪ್ಪಿಗೆ ಕೊಡಬೇಕು. ಆ ಥರ ಮತ್ತು ಸ್ಪ್ರೇ ಒಳಗಡೆ ಬೋರನ್ ಯೂಸ್ ಮಾಡಬೇಕು. ಇದು ಮೊನ್ನೆ ನೀವು ಕೊಟ್ಟಿರೋ ಸಸಿ ಮೇಡಮ್. ಹೌದೇನು ಸರ್? ಮಂಜುನಾಥ ಕಳಿಸಿದ್ರಲ್ಲ. ಮಳೆ ಜಾಸ್ತಿ ಇತ್ತು ಮೇಡಮ್, ಇದು ಓಯೇ ಬಿಡುತ್ತೆ ಅನ್ಕೊಂಡಿದ್ದೆ. ಬಟ್ ಆದರೂ ಪಿಕಪ್ ಅದು ಮಳೆ ಬಂದದಕ್ಕೆಲ್ಲ ಮೇಡಮ್ ಹಂಗಾಗಿರೋದು. ಹೌದು ತಿರುಗಿ ನೋಡ್ರಿ ಒಳ್ಳೆ ಚಿಗುರು ಬಂದೈತೆ ಮೇಡಮ್. ಇದು ಒಳ್ಳೆ ಇದು ಬಂದಿದೆ, ಎಲೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮಂಜು ಅವ್ರಿಗೆ ಹೇಳಿದ್ರಲ್ಲ ಇವ ಸಸಿನ? ಇನ್ನು ಅಲ್ಲಿ ಇನ್ನೂ ಇರಬೇಕಲ್ಲ ಸರ್, ಹಚ್ಕೊಂಬಿಟ್ರಿ ಅವಷ್ಟೇ ಎಲ್ಲ? ಇರಿ, ನಿಮ್ಮ ತೋಟದಲ್ಲಿ ಒಂದ್ಕಿನ್ನ ಒಂದು ಚೆನ್ನಾಗಿದಾವೆ, ಕಾಯೆಲ್ಲ ಸೆಟ್ಟಿಂಗ್ ಚೆನ್ನಾಗೈತೆ. ಅಂದ್ರೆ ಎಲ್ಲಿ ಇದು ಇಲ್ಲ ಮೇಡಮ್, ಚುಕ್ಕಿ ಹೌದೌದು, ಏನಿಲ್ಲ ನೋಡಿ. ಯಾವ ರೀತಿ ಗಿಡ ಹೆಂಗೆ ಬರುತ್ತೆ ಹಂಗೆ ಕಾಯಿ ಸೆಟ್ಟಿಂಗ್ ಆಗೈತೆ. ಉದ್ದ ಕಾಯಿ ಇದೆಲ್ಲ ಸರ್, ಪಕ್ಕ 15 ಸಸಿ ಚೆನ್ನಾಗಿ ಸಿಕ್ಕಿದ್ವು ನಿಮಗೆ. ಹ್ಞೂ ಮೇಡಮ್, ಮಹಾರಾಷ್ಟ್ರ ನೀವು ಹೇಳಿದ್ರಲ್ಲ ಅಲ್ಲೇ ಇರ್ಬೋದು ಮೇಡಮ್, ಇವ್ರದ್ದು ಕೂಡ. ಹೌದಲ್ಲ ಸರ್? ಅದೇ ಇರ್ಬೋದು ಮಹಾರಾಷ್ಟ್ರದಲ್ಲಿ. ನೋಡಿ, ಬರೀ ಫೋನಲ್ಲಿ ಮಾಹಿತಿ ಕೊಟ್ಟಿದ್ದೀವಿ, ಮಾಡ್ಕೊಂಡಿದ್ದೀರಾ. ಏನೋ ಒಂದು ಸ್ವಲ್ಪ 1-2 ಹೆಲ್ಪ್ ಆಗಿದೆ ನಮ್ಮ ಕಡೆ ನಿಮಗೆ. ಅಲ್ಲ ಸರ್, ಈಗ ನೋಡಿರಿ ನನಗೆ ಅದೇ ಬೇಜಾರು, ಫೀಲ್ಡಿಗೆ ಹೋಗಿ ಮಾಹಿತಿ ಕೊಟ್ಟರೆ ಸರಿಯಾಗಿ ಮಾಡ್ಕೊಳಲ್ಲಪ್ಪ ಇವ್ರು ಅನ್ನೋದೇ.
ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ ಮೇಡಮ್, ಓನ್ಲಿ ಆರ್ಗ್ಯಾನಿಕ್. ಏನು ಒನ್ ಟೈಮ್ DAP, ಪೊಟ್ಯಾಶ್ ಹಾಂ ಸರ್, ಬಿಟ್ರೆ ಸೀವಿಡ್ ಲಿಕ್ವಿಡ್ ಎಲ್ಲ ಆರ್ಗ್ಯಾನಿಕ್ ಮೇಡಮ್. ಆರ್ಗ್ಯಾನಿಕ್ ಎಲ್ಲ ಹೆಚ್ಚಾಗಿ. ಇವನ್ ಸ್ಪ್ರೇ ಕೂಡ ಜಾಸ್ತಿ ಮಾಡಕ್ ಹೋಗಿಲ್ಲ ಮೇಡಮ್. ಎಷ್ಟು ಅಂದಾಜು ನೀವು ಇಲ್ಲಿವರೆಗೆ ಎಷ್ಟು ಸ್ಪ್ರೇ ಆಗಿರ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ 2 ಬೋರನ್ ಸ್ಪ್ರೇ ಮಾಡೀನಿ, ಒಂದು 2 ವೈರಸ್ ಮಾಡಿದ್ದೀನಿ ಮೇಡಮ್ ಅಷ್ಟೇ. ಅಷ್ಟೇ ಅಲ್ಲ ಸರ್? ಓಕೆ, ನೋಡಿ ರೈತರೆ 4 ಸ್ಪ್ರೇ, ಜಾಸ್ತಿ ಸ್ಪ್ರೇ ಕೂಡ ಮಾಡಿಲ್ಲ ಅಂತ ರೈತರು. ಆರ್ಗ್ಯಾನಿಕ್ ಮಾಡೋದೇ ಒಳ್ಳೇದು ಸರ್. ಆರ್ಗ್ಯಾನಿಕ್ ಮಾಡೋದು ಭಾಳ ಚೆನ್ನಾಗಿ, ಯಾಕಂದ್ರೆ ಗಿಡ ತಡಿತೈತೆ ಮೇಡಮ್, ತಡಿತೈತಿ. ಸುಮಾರು ಏನಿಲ್ಲ ಅಂದ್ರೆ 2 ವರ್ಷ ಇಟ್ಕೋಬೋದು ಮೇಡಮ್. ಹೌದು, ಆರ್ಗ್ಯಾನಿಕ್ ಮಾಡೋದ್ರಿಂದ. ಅದೇ ನೀವು ಕೆಮಿಕಲ್ ಮಾಡಿದ್ರೆ ಈ ಗಿಡ ನೋಡ್ರಿ ಮೇಡಮ್, ಇದಕ್ಕೆ ಕೆಮಿಕಲ್ ಕೊಟ್ಟಿಲ್ಲ, ಇವನ್ ಇದು ಯಾವ ಗೊಬ್ಬರನು ಕೊಟ್ಟಿಲ್ಲ ಇದಕ್ಕೆ. ಯಾಕಂದ್ರೆ ಸುಮ್ಮನೆ ಟ್ರಯಲ್ ಆಗಿ ಬಿಟ್ಟಿದ್ನ. ಹೌದೇನು ಸರ್? ನೋಡೋಣ ಕೊಡಬಾರ್ದು, ನೋಡೋಣ ಹೆಂಗ್ ಬರುತ್ತೆ ಅಂತ. ಬಟ್ ಇನಿಷಿಯಲಿ ಬೋರನ್ ಡಿಫಿಷಿಯನ್ಸಿ ಐತೆ ಮೇಡಮ್ ಮೂಲದಲ್ಲಿ. ಬಟ್ ಇದಕ್ಕೆ ಎಲ್ಲೆಲ್ಲಿ ಮಣ್ಣಿನಲ್ಲಿ ಕೆಲವೊಂದು ಇರ್ತಾವ ಸರ್, ಹಾಗಾಗಿ ನೋಡಿ ಇದಕ್ಕೆ ಏನು ಹಾಕಿಲ್ಲ. ಇದು ಒಂದು ಗಿಡ, ಅಲ್ಲಿ ಒಂದು ಇದೆಯಲ್ಲ ವಾಲ್ ಹತ್ರ ಐತಲ್ಲ, ಅದು ಕೂಡ ಏನು ಕೆಮಿಕಲ್ ಕೊಟ್ಟಿಲ್ಲ. ಹೌದಲ್ಲ ಸರ್? ನೋಡೋಣ, ಚೆಕ್ ಮಾಡೋಣ ಹೆಂಗ್ ಬರ್ಬೋದು ಅಂತ ಹೇಳಿ. ಹೌದು ಮೇಡಮ್, ಟ್ರಯಲ್ ಬಿಟ್ಟಿದ್ದೆ, ನಾನೇ ಹಾಕ್ತಿದ್ದೆ ಗೊಬ್ಬರನ. ಇದು ಹೌದು ಮೇಡಮ್, ಇದು ಸೂಪರ್ ಐತೆ ಸರ್. ಇದು ಕೆರಿ ಹೊಂಡ ಅಂತಾರಲ್ಲ ಮೇಡಮ್, ಕೆರಿ ಹೊಂಡು ಸ್ವಲ್ಪ ತೆಳ್ಳಗೆ ಹಾಕ್ಸಿದ್ದೆ. ಇದಕ್ಕೆ ಬಿಟ್ರೆ ಈ ಒಂದು ಕೆಮಿಕಲ್ ಕೊಟ್ಟಿಲ್ಲ ಮೇಡಮ್. ಇದು ನನ್ನ ಫೇವ್ರೇಟ್ ಗಿಡ ಇದೆ ಆಕ್ಚುಲಿ, ಯಾಕಂದ್ರೆ ನಮಗೂ ಫೇವ್ರೇಟ್ ಆಯ್ತು ಬಿಡಿ. ಯಾಕಂದ್ರೆ ಚೆನ್ನಾಗಿದೆ ನೋಡಿ, ಏನು ಔಷಧಿ ಹೊಡೆದಿಲ್ಲ, ಏನು ಕೊಟ್ಟಿಲ್ಲ ಅಂದ್ರೆ. ಇದು ಒಟ್ಟ ಕೆಮಿಕಲ್ ಇಲ್ಲ ಮೇಡಮ್, ಇದಕ್ಕೆ ವಾಟರ್ ಸಾಲ್ವೆಲ್ ಮಾತ್ರ ನೀರು ಹೋಗಿದೆ, ಬಿಟ್ರೆ ಇನ್ನೇನು ಕೊಟ್ಟಿಲ್ಲ. ಅಲ್ಲ ನೋಡ್ರಿ, ಸ್ಪ್ರೇನು ಮಾಡಿಲ್ಲ, ಏನಕ್ಕೆ ಇದು ಹಾಕಿಲ್ಲ ಅಂದ್ರೆ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಮಾಡ್ಬೇಕು ಸರ್ ರೈತರು. ಆರ್ಗ್ಯಾನಿಕ್ ಮಾಡೋದ್ರಿಂದ ಚೆನ್ನಾಗಿದೆ. ಮೇಡಮ್ ಏನ್ ಹಾಕಿದೆ ಅಂತ, ನಾನು ಏನ್ ಹಾಕಿಲ್ಲ ಅಂದ್ರೆ ನಂಬ್ತಾ ಇಲ್ಲ ಯಾರು. ಅಲ್ಲಿ ನಮಗೂ ನಂಬಕ್ಕಾಗಲ್ಲ. ಕಂಪಲ್ಸರಿ ಇರ್ಬೇಕು ಸರ್, ಅದು ಸ್ಮೆಲ್ಲಿಗೆ ಇದು ಚೆನ್ನಾಗಿ ಸೆಟ್ಟಿಂಗ್. ಅದು ಕೂಡ ಕಾಯಿ ಬಿಟ್ಟತೆ. ಹೌದು, ಬಿಡ್ತದೆ ಸರ್, ಅದು ಭಾರಿ ಸ್ವೀಟ್ ಅಂತ ಹೇಳ್ತಾರೆ ಮೇಡಮ್, ಅದಕ್ಕಾಗಿ ಹಂಗೆ ಬಿಟ್ಟಿನಿ ನಾನು. ನಮಗೆ ಕೊಡ್ರಿ ಬಂದಾಗ. ಇವರು ಯಾರು ಹನುಮಂತಪ್ಪ ಅಂತ ಹೇಳಿ ಇಲ್ಲಿ ಎಳೆದಾಗ ಹೋಗಿದ್ವಲ್ಲ, ಅವ್ರದ್ದು ಹಿಂಗೆ ಸೇಮ್ ಕಾಯಿ ಸಾಕಷ್ಟು ಬಿಟ್ಟಿತ್ತು, ಅದು ಗಂಡು ಗಿಡ ಸೇಮ್ ಇದಕ್ಕೆ ಕಾಯಿ ಬಿಟ್ಟಂಗೆ ಬಿಡುತ್ತೆ ಅದನ್ನು. ಇಲ್ಲ ಮೇಡಮ್, ಒಳ್ಳೆ ತಳಿನೇ ಸಿಕ್ತು ಗಿಡ. ಹೌದೌದು, ನಿಮಗೆ ಬಂದ್ರೆ ಒಳ್ಳೆ ತಳಿ ಸಿಕ್ಕತ್ತೆ ನೋಡ್ರಿ. ಕಾಯಿ ಹಂಗೆ ಹೂವು ಕಾಯಿ ಹಂಗೆ ಸೆಟ್ಟಿಂಗ್ ಆಗುತ್ತೆ. ಅದು ಒಂದೇ ಬಿಡ್ಲಿ ಮೇಡಮ್ ನನಗೆ. ಹಾಂ ಸರ್, ಚೆನ್ನಾಗಿ ಸೈಜ್ ಬಂದ್ಬಿಟ್ಟು ಸಾಕು, 2.5 ಬಂದ್ರೆ ಸಾಕು ನನಗೆ. ಬರುತ್ತೆ ಬಿಡಿ ಸರ್, ಇನ್ನು ಟೈಮ್ ಐತಲ್ಲ ಇದಕ್ಕೆ, ಬರುತ್ತೆ. ನೋಡಿ ರೈತರಿಂದ ರೈತರಿಗೆ ಮಾಹಿತಿ ಇಷ್ಟಿರುತ್ತೆ. ಇನ್ನು ಹೆಚ್ಚಿನ ವಿಡಿಯೋ ಮುಂದೆ ನಿರೀಕ್ಷೆ ಮಾಡೋಣ. ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಮಟ್ಟಕ್ಕೆ ಸ್ಪ್ರೈಗಳು ಮಾಡಿಲ್ಲ, ಆಮೇಲೆ ಹೆಚ್ಚಾಗಿ ಗೊಬ್ಬರನೂ ಬಳಸಿಲ್ಲ, ಭಾಳ ಲಿಮಿಟ್ನಲ್ಲಿ ಮಾಡಿದ್ದಾರೆ. ತುಂಬ ಹೆಲ್ದಿ ಆಗಿದೆ ಪ್ಲಾಟ್ ಮಾತ್ರ, ನೋಡ್ಬೋದು ನೀವೇ. ಸಾವಯವ ಕೃಷಿ ಮಾಡಿ, ಸಾವಯವದ ಕೃಷಿ. ಹೌದು ಮೇಡಮ್, ಅದೇ ನಿಜ. ನೀವು ಅವಾಗ ಹೇಳ್ತಿದ್ರಿ, ನಾನು ಒಂದ್ ಸ್ವಲ್ಪ ನೋಡಂತಡಿ ಮೇಡಮ್ ಹೇಳಿದಾರೆ, ಈ ಸರ ಫಾಲೋ ಮಾಡೋಣ. ನೀವು ನನಗೆ ಧೈರ್ಯ ಹೇಳಿದ್ರಿ, ಯಾಕಂದ್ರೆ ಸರ್ ಆರ್ಗ್ಯಾನಿಕ್ ಮಾಡ್ರಿ, ನಿಜವಾಗ್ಲೂ ಧೈರ್ಯ ತಗೊಳ್ರಿ, ಆರ್ಗ್ಯಾನಿಕ್ ಮಾಡ್ರಿ. ಫ್ಲಾಟ್ ಇದರಲ್ಲಿ ಇದರಲ್ಲಿ ಇದೆಯಲ್ಲ ಮೇಡಮ್, ಸ್ವಲ್ಪ ಲೇಟ್ ಆಗಿ ಹಾಕಿದ್ದೀನಿ ಇದು ಪಪ್ಪಾಯಿ. ಅದು ಇನ್ನೊಂದು ಪ್ಲಾಟ್ ಇದೆಯಲ್ಲ, ಅದಕ್ಕೆ ಇದಕ್ಕೂ 2.5 ತಿಂಗಳು ವ್ಯತ್ಯಾಸ ಐತೆ ಮೇಡಮ್. 2 ತಿಂಗಳು ಐತೆ ಮಿನಿಮಮ್ ವ್ಯತ್ಯಾಸ ಐತಿ. ಇದಕ್ಕಿನ್ನೂ ಚೆನ್ನಾಗೈತೆ ಮೇಡಮ್, ಅದು ಚೆನ್ನಾಗೈತೆ ಸರ್. ನೋಡೋಣ, ಅದಕ್ಕೆ ಹೋಗೋಣ ಸರ್. ಬನ್ನಿ ರೈತರು, ಇನ್ನೊಂದು ಪ್ಲಾಟ್ ಇದೆ ಇವ್ರದ್ದು, ಅದನ್ನು ಕೂಡ ವಿಸಿಟ್ ಮಾಡೋಣ. ಅದ್ರದ್ದು ಒಂದು ವಿಡಿಯೋ ಹಾಕೋಣ ಯೂಟ್ಯೂಬಲ್ಲಿ. ಮತ್ತು ಈಗ ನಮ್ಮದು ಮತ್ತು 15 ಪ್ಲಾಟು ಹೊಸದಾಗಿ ಅಂದರೆ ನಿಮ್ಗೆ ಇದೇ ಸಿಗುತ್ತೆ. ಇದು ನೋಡಿ ಆದರೂ ಕಲ್ತ್ಕೊಳ್ರಿ, ಸಾವಯವ ಕೃಷಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ಹೀಗೆ ನಮ್ಮೆಲ್ಲ ವಿಡಿಯೋಗಳು ನೋಡಿ ಶೇರ್ ಮಾಡಿರಿ ಎಲ್ಲರಿಗೆ, ರೈತರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಧನ್ಯವಾದ ರೈತರೇ.